ನಮಸ್ಕಾರ ದೇವರು ಮತ್ತೊಂದು ಹೊಸ ವಿಡಿಯೋಗೆ ಇವತ್ತಿನ ಕೆಲಸ ಏನಂದ್ರೆ ನಮ್ಮ ತೋಟದಲ್ಲಿ ನಮ್ಮ ಮೋಟರ್ ಸುಟ್ಟೋಗಿದೆ. ಬನ್ನಿ ಅದನ್ನ ಇವಾಗ ಎತ್ತಿಸ್ಬಿಟ್ಟು ಏನಾಗಿದೆ ಅಂತ ನೋಡೋಣ. ಜೀಪ್ ಬಂದಿದೆ ನೋಡಿ. ಜೀಪು ಇವಾಗ ಸ್ಪಾಟಿಗೆ ಹಾಕೊಂಡು ಗಾಡಿ ಅಲ್ಲೇ ಫಸ್ಟ್ ಲೈನ್ ಎತ್ತುತ್ತವ್ರೆ ನೋಡಿ. ಫಸ್ಟ್ ಲೈನ್ ಎತ್ತಲ್ಲ ಕೇಬಲ್ ಕೊಯ್ದುಬಿಟ್ರು. ಅದು ಇದಿತ್ತಲ್ಲ ಲೆದರು, ಆ ಲೆದರ್ ಹೋಗಿತ್ತು. ಆ ಲೆದರ್ ಬೇರೆ ತಂದು ಹಾಕ್ರಿ ಅಂತ ಹೇಳ್ತಿದ್ರು ಅವರು. ಇಳಿಸ್ತವ್ರೆ ನೋಡ್ರಿ ಆ ಲೆಂತ್ನ ಅಲ್ಲೇನೆ ಇಳಿಸಿದ್ರು. ಸೆಕೆಂಡ್ ಲೆಂತ್ ಅಲ್ಲೇ ಇಳಿಸ್ತವ್ರೆ. ಸೆಕೆಂಡ್ ಲೆಂತ್ ಇಳಿಸ್ತವ್ರೆ. ಎಷ್ಟು ಲೆಂತ್ ಅವೆ ಅಂದರೆ 27 ಲೆಂತ್ ಟೋಟಲು. 27 ಲೆಂತ್ ಟೋಟಲ್ ಇವಾಗ ಮ್ಯಾಕ್ ಎತ್ತಬೇಕು. ಇವಾಗ 3 ಲೆಂತ್ ಹಾಕೊಂಡು ಎತ್ತವ್ರೆ ನೋಡ್ರಿ. ಅದನ್ನ ಟೈಟ್ ಮಾಡ್ಕೊಂಬಿಟ್ಟು ಗಾಡಿಗೆ 1 ಲೆಂತ್ ಎತ್ತಿ ಬಿಡಕ್ಕೆ 120 ರೂಪಾಯಿ, 130 ಬೇರೆಯವ್ರಿಗೆ. 130 ಇರೋದು ನಮ್ಮೂರ ಕಡೆ ಎಲ್ಲ. ನಾನು 120 ಕೊಟ್ಟೆ. ಫುಲ್ ಎಲ್ಲ ಎತ್ತಿ ಬಿಡೋದ್ರೊಳಗೆ ಸದ್ಯ ನನ್ನ ಪುಣ್ಯಕ್ಕೆ ಏನೂ ಆಗಿರಲಿಲ್ಲ. ಮೋಟ್ರ್ ಹತ್ರ ಕೇಬಲ್ ಬರ್ಸ್ಟ್ ಆಗಿತ್ತು. ಆ ಕೇಬಲ್ ಬರ್ಸ್ಟ್ ಆಗಿದ್ದಕ್ಕೆ ನೋಡ್ರಿ ಎಲ್ಲ ಎತ್ತಾ ಐತೆ. ಇನ್ನು ಲಾಸ್ಟ್ ಲೆಂತ್ ಒಂದು ಐತೆ, ಅದನ್ನ ಎತ್ತುತ್ತವ್ರೆ ಇವಾಗ. ಅದನ್ನ ಲೂಸ್ ಮಾಡ್ಕೊಂಡು ಎತ್ತುತ್ತವ್ರೆ ನೋಡ್ರಿ ಇವಾಗ. ಅಲ್ಲೇ 20 ಲೆಂತ್ ಎತ್ತಾಗಿದೆ. ಇನ್ನು 2 ಲೆಂತ್ ಏನೋ ಇರ್ಬೋದು ಮೋಸ್ಟ್ಲಿ. ಇನ್ನು 2 ಲೆಂತ್ ಇದ್ದಾವೆ. ಇವಾಗ ಇದನ್ನ ಬಿಟ್ಬಿಟ್ಟು ಬನ್ನಿ ಇವಾಗ ಅವ್ರಿಗೆ ಹೋಗ್ಬಿಟ್ಟು ತಿಂಡಿ ತಂದ್ಕೊಡೋಣ. ಮಾಚನಹಳ್ಳಿಗೆ ಹೋಗ್ಬಿಟ್ಟು ನಾನು ಮಾಚನಹಳ್ಳಿಗೆ ಹೋಗೋಣ ಅಂತ ಹೋದೆ ತಿಂಡಿ ತರಕ್ಕೆ. ಆವಾಗ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಅವಾಗ ಮೋಟ್ರ್ ಎತ್ತಿದ್ರು. ಮೋಟ್ರ್ ಎತ್ತಲೆ ನಾನು ತಿಂಡಿ ತಗೊಂಬರೋದ್ರೊಳಗಡೆ ಮೋಟ್ರ್ ಬಿಡ್ತಾ ಇದ್ರು. ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕೇಬಲ್ ಬರ್ಸ್ಟ್ ಆಗಿದ್ದು ಫೋನಲ್ಲಿ ಹೇಳಿದ್ರು, ಕೇಬಲ್ ಬರ್ಸ್ಟ್ ಆಗೈತೆ, ಕೇಬಲ್ ಟೇಪ್ ಹಾಕ್ಬಿಟ್ಟು ಜಾಯಿಂಟ್ ಮಾಡ್ಬಿಟ್ಟು ಹಂಗೆ ಬಿಡ್ತೀವಿ ಅಂತ. ಸರಿ ಆಯಿತು ಬಿಡ್ರಿ ಅಂತ ಹೇಳಿದೆ ನಾನು. ನೋಡಿ ಇದು ಲಾಸ್ಟ್ ಲೆಂತ್ ಇವಾಗ ಎತ್ತವ್ರೆ ಮ್ಯಾಕೆ. ಇದನ್ನ ಎತ್ತಿದಂಗೆ ಇವಾಗ ಮೋಟ್ರ್ ಸಿಗುತ್ತೆ. ಇದನ್ನ ಎತ್ತಿದ್ರು ಇವಾಗ. ಎತ್ತಿದ್ದಾದ್ಮೇಲೆ ತಿರ್ಗಾ ಇವಾಗ ಎಲ್ಲ ಹಾಕಿ ಜಾಯಿಂಟ್ ಆದಮೇಲೆ ನಾನು ಅಷ್ಟೊತ್ತಿಗೆ ಬಂದು ಅಷ್ಟೊತ್ತಿಗೆ ಇದು ಮಾಡಿದೆ. ಅಷ್ಟೊತ್ತಿಗೆ ತಿರ್ಗಾ ಹಾಕಿ ಎಲ್ಲ ಟೈಟ್ ಮಾಡಿಬಿಟ್ಟು ತಿರ್ಗಾ ಇವಾಗ ಒಳಗೆ ಬಿಡ್ತಾವ್ರೆ ನೋಡ್ರಿ. ಒಳಗೆ ಬಿಡೋಕೆ ಥ್ರೆಡ್ ಹಾಕಿ ಆಯಿಲ್ ಹಾಕ್ಬಿಟ್ಟು ಫುಲ್ ತಿರುಗಿಸ್ತವ್ರೆ ನೋಡಿ ಇವಾಗ. ನಿಮಗೆ ಇವಾಗ ಹಾಕಿ ಇಕ್ತೀನಿ ನೋಡಿ ಇವಾಗ ಫುಲ್ ಎಷ್ಟಿದ್ದಾವೆ ಅಂತ. 12 ಲೆಂತ್ ಇವಾಗ ತಿರ್ಗಾ ಒಳಗೆ ಬಿಡ್ತಾವ್ರೆ ಇವಾಗ ನೋಡ್ರಿ. ಒಂದಾದ್ಮೇಲೆ ಒಂದೆಲ್ಲ ಒಳಗೆ ಬಿಡ್ತಾವ್ರೆ ಇವಾಗ ಬೇಗ. ಹಂಗಾಗಿ ನಾನು ಅಲ್ಲಿ ಹೋದೆ. ಇಲ್ಲಿ ಇಟ್ಬಿಟ್ಟು ಫೋನ ಟ್ರೈಪಾಡ್ಗೆ ಹಾಕಿ ಇಟ್ಬಿಟ್ಟು ಹೋದೆ. ಅಲ್ಲಿ ನೋಡ್ತಾ ಇದ್ದೀನಿ ನಿಂತ್ಕೊಂಡು. ಅಲ್ಲೇ 10:30 11 ಗಂಟೆ ಆಗಿತ್ತು. ಬಿಸಿಲು ಮಾತ್ರ ಹೆವಿ ಹೊಡಿತಿತ್ತು, ಹೆವಿ ಸೆಕೆ. ಅಲ್ಲೇ ಇವಾಗ ಟೈಮಲ್ಲೇ 11:30 ಆಗಿದೆ. ಇವಾಗ ಅವ್ರು ಒಂದೊಂದೇ ತಾಂಡ್ ಬಿಡ್ತಾವ್ರೆ. ಇನ್ನು ಅಲ್ಲಿಗೆ 6-7 ಲೆಂತ್ ಅವೆ. ಅವ್ನು ಬಿಟ್ಟರೆ ಇವಾಗ ಕೆಲಸ ಮುಗೀತು. ಒಂದು 12 ಗಂಟೆ ಹೊತ್ತದೆ ಅಷ್ಟೊತ್ತಿಗೆ ಇವತ್ತು ಮುಗಿಸ್ತಾರೆ. ಇದನ್ನು ಮುಗಿಸಿದ್ಮೇಲೆ ಕರೆಂಟ್ 3 ಗಂಟೆ ಇವತ್ತು. ಕರೆಂಟ್ ಬಂದಮೇಲೆ ಚೆಕ್ ಮಾಡಬೇಕು ಬಂದು. ನೋಡ್ರಿ ಅವರು ಬಿಡ್ತಾವ್ರೆ. ಬಿಡೋದನ್ನ ಇವಾಗ ಟೈಮ್ ಲ್ಯಾಸ್ ಹಾಕಿ ಇಕ್ಕಿದ್ದೀನಿ ಇವಾಗ ಎಷ್ಟೊತ್ತ ಆಗುತ್ತೆ ಅಂತ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಹಂಗಾಗಿ ವಿಡಿಯೋ ಲೆಂತ್ ಕಮ್ಮಿ ಇದೆ. ಸೊ ನೋಡಿ, ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೋಡಿ ದೇವ್ರುಗಳೇ, ನೀವು ಅರ್ಧಕ್ಕರ್ಧ ಜನ ಇವಾಗ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ. 87% ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ಡ್ ಆಗಿರೋದು ಬರೀ 13% ಮಾತ್ರ. ಸೊ ಆದಷ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ನಮಗೆ ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋ ಮಾಡೋಕೆ ಒಂದು ಇದು ಬರುತ್ತೆ. ಹಂಗಾಗಿ ಸೊ ವಿಡಿಯೋನ ಸಪೋರ್ಟ್ ಮಾಡಿ. ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳೋದು, ಬೇರೆ ಇನ್ನೇನು ಕೇಳಲ್ಲ. ಇವಾಗ ನೋಡಿ ಇವಾಗ ಎಲ್ಲ ಹಾಕಿ ಟೈಟ್ ಮಾಡಿ ಲೆಂತ್ಗಳು ಬಿಡ್ತಾವ್ರೆ. ದೇವ್ರುಗಳೇ, ಇವಾಗ ಎಲ್ಲ ನಿಂತು ಬಿಡ್ತಾವ್ರೆ ನೋಡಿ. ಹಂಗೆ ಬಿಡ್ತಾ ಇರೋದನ್ನ ನೋಡ್ತಾ ಇರಿ ನೀವುನು. ನಾನು ವಿಡಿಯೋಗೆ ಟ್ರೈಪಾಡ್ ಮೊಬೈಲ್ ಇಕ್ಬಿಟ್ಟು ನಾನು ನಮ್ಮ ಚಿಕ್ಕಪ್ಪ ಅಲ್ಲಿ ಕೂತಿದ್ದೀವಿ ಸೈಡಲ್ಲಿ ನೋಡ್ಕೊಂಡು ಎಷ್ಟೊತ್ತಾಗುತ್ತೆ ಇನ್ನು ಟೈಮಿಂಗ್ಸ್ ಅಂತ. ಇವಾಗ ಬೇಗ ಬಿಟ್ಬಿಟ್ರೆ ಬೇಗ ಮನೆ ಹತ್ರ ಹೋಗ್ಬೋದು. ಇವ್ರಿಗೆ ತಿಂಡಿ ತಂದು ಕೊಟ್ಟೆ. ತಿಂಡಿ ಮಾಡಿದ್ರು ಇವರು. ಜೊತೆಗೆ ನಮಗೂ ತಂದಿದ್ದೆ ತಿಂಡಿ, ನಮ್ಮಿಬ್ಬರಿಗೂ. ನಾವು ತಿಂಡಿ ತಿನ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಬಿಡ್ತಾವ್ರೆ ಇವಾಗ ನೋಡಿ. ಇನ್ನು ಅಲ್ಲಿಗೆ 1 2 3 4 5 6 7 ಲೆಂತ್ ಇದ್ದಾವೆ. 7 ಲೆಂತ್ ಬಿಟ್ಟಾದ್ಮೇಲೆ ಇಲ್ಲಿ ಕೇಬಲ್ಲು ಮತ್ತು ಸ್ಟಾರ್ಟ್ರ್ ಎಲ್ಲ ಜಾಯಿಂಟ್ ಮಾಡಿಬಿಟ್ಟು ಸ್ಟಾರ್ಟ್ರಿಗೆ ಕನೆಕ್ಷನ್ ಕೊಟ್ಬಿಟ್ಟು ಸೀದಾ ಇವಾಗ ಕರೆಂಟ್ ಬಂದಾಗ ಬಂದು ಮೋಟ್ರ್ ಚೆಕ್ ಮಾಡಬೇಕು. ಕರೆಂಟು 3 ಗಂಟೆ ಇರೋದು. ಸೊ 3 ಗಂಟೆ ಅಷ್ಟೊತ್ತಿಗೆ ಮೋಟ್ರ್ ಏನೂ ಆಗಿಲ್ಲ. ಮೋಟ್ರ್ ಸುಟ್ಟೋಗಿದ್ರೆ ಇವತ್ತು ಆಗ್ತಿರಲಿಲ್ಲ, ನಾಳೆನೂ ಆಗ್ತಿರಲಿಲ್ಲ, ನಾಡ್ದು ಆಗ್ತಿರಲಿಲ್ಲ. ಮೋಟ್ರ್ ಅಲ್ಲಿ ತಗೊಂಡೋಗಿ ಬಿಚ್ಚಿಸ್ಕೊಂಡು ರಿಪೇರಿ ಮಾಡಿಸ್ಕೊಂಬರೋದ್ರೊಳಗೆ ಟೈಮ್ ಎಷ್ಟಾಗೋದೋ ಗೊತ್ತಿಲ್ಲ. ಹೆಂಗೋ ನಮ್ಮ ಪುಣ್ಯಕ್ಕೆ ಬರೀ ಕೇಬಲ್ ಸುಟ್ಟೋಗಿದೆ, ಕೇಬಲ್ ಬರ್ಸ್ಟ್ ಆಗಿದೆ. ಕೇಬಲ್ ಬರ್ಸ್ಟ್ ಆಗಿರೋ ಕಾರಣ ಇಲ್ಲೇ ಕೇಬಲ್ನ ಜಾಯಿಂಟ್ ಮಾಡಿಬಿಟ್ಟು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಿಡ್ತಾ ಇದ್ದಾರೆ. ಬಿಟ್ಕೊಂಬಂದವ್ರೆ ನೋಡಿ ಇವಾಗ. ಇನ್ನು 7 ಲೆಂತ್ ಇದ್ದಾವೆ. 7 ಲೆಂತ್ ಬಿಟ್ಬಿಟ್ಟು ಮುಗಿಸ್ಬಿಟ್ರೆ ಬೇಗ ಆಯಿತು ಇವತ್ತು. ಆಯಿತು. ಹೇಳ್ರಪ್ಪ.
ಹೇಳ್ತಾ ಇದೀವಿ ಕೇಳಿಸ್ಕೊಳ್ಳಿ ಫುಲ್ಲು. ಈ ವಿಡಿಯೋ ಫುಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡ್ರಿ, ಅಷ್ಟೇ ನಾನು ಕೇಳೋದು, ಬೇರೆ ಏನು ಕೇಳಲ್ಲ. ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಅದನ್ನ ನೋಡ್ಬಿಟ್ಟು ತುಂಬ ಬೇಜಾರಾಯಿತು ನನಗೆ. ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ವಿಡಿಯೋ ನೋಡಿ, ನಿಮ್ಮ ಸಪೋರ್ಟ್ ನನಗೆ ಬೇಕು, ಅದಂಗಾಗಿ ಸಬ್ಸ್ಕ್ರೈಬ್ ಮಾಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇವುಗಳೇ ಹಿಂದಿನ ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಏನು. ಲಾಸ್ಟಲ್ಲಿ ಹಿಂದಿನ ಲಾಗಲ್ಲಿ ಹೇಳಿದ್ದೀನಿ ಮೋಟ್ರ್ ಸುಟ್ಟೋಗೈತೆ ಅಂತ. ಅದೇ ಹೋದ್ಸತಿ ಕಾರ್ದು ವಿಡಿಯೋ ಹಾಕಿದ್ನಲ್ಲ, ಅದು ಯಾರು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಬಿಟ್ಟು ಬನ್ನಿ. ಆ ವಿಡಿಯೋ ನೋಡ್ಬಿಟ್ಟು ಈ ವಿಡಿಯೋ ನೋಡಿದ್ರೆ ನಿಮಗೆ ಫುಲ್ ಅರ್ಥ ಆಗುತ್ತೆ. ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಮೋಟ್ರ್ ಸುಟ್ಟೋಗಿತ್ತು ಅಂತ. ಹಂಗಾಗಿ ಆ ವಿಡಿಯೋ ನೋಡ್ಕೊಂಬಿಟ್ಟು ಈ ವಿಡಿಯೋಗೆ ಬನ್ನಿ ನೋಡೋಕ್ಕೆ, ನಿಮಗೆ ಫುಲ್ ಅರ್ಥ ಆಗುತ್ತೆ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡಿ. ಎಲೆಕ್ಷನ್ ದಿನ ನಮ್ಮ ತಮ್ಮ ಅವ್ರ ಫ್ರೆಂಡು ಒಂದು ಕಾರ್ ತಂದಿದ್ದ, ಆ ಕಾರ್ನ ರಿವೈವ್ ಮಾಡಿದ್ದೀನಿ ಓಡಿಸ್ಬಿಟ್ಟು. ಆಮೇಲೆ ನಮ್ಮ ಅಮ್ಮಂಗೆ ಓಡ್ಸಕ್ಕೆ ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿ ಫುಲ್ಲು. ಬೆಳಿಗ್ಗೆ 8 ಗಂಟೆಗೆ ಬಂದು ಇಷ್ಟೊತ್ತಿಗೆ ಮುಗಿತಾ ಐತೆ ಬಿಡ್ತಾ. ಬೆಳಗ್ಗೆ ನಾನು ಅಷ್ಟೊತ್ತಿಗೆ 8 ಗಂಟೆಗೆ ಬಂದೆ. ಅಣ್ಣ ಫೋನ್ ಮಾಡ್ತಿದ್ದಂಗೆ 7:15ಗೆ ಬಂದ್ಬಿಟ್ಟು ಅಲ್ಲಿಂದ ಡ್ರಿಪ್ ಪೈಪ್ ನಾವೆಲ್ಲ ರೋಡ್ ಮೇಲೆ ಇದ್ದು, ಆ ಡ್ರಿಪ್ ಪೈಪ್ಗಳೆಲ್ಲ ರೋಡ್ ಮೇಲಿಂದ ತೆಗೆದ್ಬಿಟ್ಟು ಇಲ್ಲಿ ಮ್ಯಾಲೂ ಒಂದೆರಡು ಟಿ ಸಿ ಹತ್ರ, ಅಲ್ಲಿ ಟಿ ಸಿ ಕಾಣಿಸ್ತಿದೆಯಲ್ಲ ಆ ಟಿ ಸಿ ಹತ್ರ ಇತ್ತು. ಅಲ್ಲೂ 3 ಲೈನ್ ಇದೆ ಗಾಡಿ ರಿವರ್ಸ್ ಹೊಡೆಯೋಕ್ಕೆ, ಅಲ್ಲೂ ಡ್ರಿಪ್ ನಾವೆಲ್ಲ ತೆಗೆದ್ಬಿಟ್ಟು ಸೈಡ್ಗೆ ಹಾಕಿದ್ದೀನಿ. ಇವಾಗ ಯಾಕೆ ಅಂದರೆ ಗಾಡಿ ಅದ್ರ ಮೇಲೆ ಬಂದರೆ ನೀರು ಮುಂದಕ್ಕೆ ಹೋಗಲ್ಲ ಡ್ರಿಪ್ ನಾವು ಅಂತ. ಈ ಬೇಸಿಗೆಯಲ್ಲಿ ಡ್ರಿಪ್ ಮಾಡಿಸಿರೋದೇ ಕಷ್ಟ, ಹಂಗಾಗಿ ಆ ಡ್ರಿಪ್ನೆಲ್ಲ ಸೈಡಿಗೆ ತೆಗೆದು ಹಾಕಿದ್ದೀನಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಬೇಗ ಬಂದ್ಬಿಟ್ಟು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಲಾಸ್ಟ್ ಲೆಂತ್ ಇವಾಗ ಬಿಡ್ತಾ ಇರೋದು. ಇವಾಗ ಇಲ್ಲಿಂದ ಅವಣ್ಣ ಅಲ್ಲಿಗೆ ತಗೊಂಡು ಹೋಗ್ತಿದೆ, ಗಾಡಿ ಹತ್ರ ಬೋರ್ ಹತ್ರ ತಗೊಂಡು ಹೋಗ್ತಿದೆ. ಅವಣ್ಣ ಮ್ಯಾಕ್ ಎತ್ಕೊಂತಿದೆ. ಈಗ ಅಲ್ಲಿಂದ ಇವಾಗ ಥ್ರೆಡ್ ಹಾಕಿ ಟೈಟ್ ಮಾಡ್ಕೊಂಡು ಆಯಿಲ್ ಹಾಕ್ಕೊಂಬಿಟ್ಟು ಫುಲ್ ಟೈಟ್ ಮಾಡ್ತಾವ್ರು ನೋಡ್ರಿ. ಇವಾಗ ಫುಲ್ಲು ಟೈಟ್ ಮಾಡ್ಕೊತವ್ರೆ ಇಬ್ರು. ಟೈಟ್ ಮಾಡ್ಕೊಂಬಿಟ್ಟು ಅದನ್ನ ಎಲ್ಲ ರಿಮೂವ್ ಮಾಡ್ಬಿಟ್ಟು ಸೀದಾ ಕೆಳಗೆ ಬಿಟ್ಬಿಟ್ಟು ಅಲ್ಲಿ ಇರೋ ಎಲ್ಬೋ, ಅಲ್ಲಿ ಅಡಿಕೆ ಮರದಲ್ಲಿರೋ ಎಲ್ಬೋನ ಹಾಕ್ಬಿಟ್ಟು ಅದನ್ನ ಇವಾಗ ಸೀದಾ ಟೈಟ್ ಮಾಡ್ಬಿಟ್ಟು ಲೆದರ್ ಹಾಕ್ಬಿಟ್ಟು ಟೈಟ್ ಮಾಡ್ಬಿಟ್ಟು ಇಲ್ಲಿ ಸ್ಟಾರ್ಟ್ರಿಗೆ ಕೇಬಲ್ನ ಜಾಯಿಂಟ್ ಮಾಡ್ಬಿಟ್ಟು ಯಾವ್ಯಾವ ಉಲ್ಟಾ ಸೀದಾ ನೋಡ್ಕೊಂಡು ಜಾಯಿಂಟ್ ಮಾಡಿದ್ರೆ ಮುಗೀತು ಕೆಲಸ ಇವತ್ತಿಂದು. ಆಗಲೇ ಹೇಳಿರ್ಲಿಲ್ವಾ ನಾನು ತೋಟದಲ್ಲೆಲ್ಲ ಸುತ್ತಾಡ್ಕೊಂಡು ಕಾಯಿ ತರಕ್ಕೆ ಹೋಗ್ಬೇಕು ಅಂತ. ನೋಡಿ ತೋಟ ಎಲ್ಲ ಸುತ್ತಾಡ್ಕೊಂಬರಕ್ಕೆ ಹೋಗಿದ್ದೆ. ಇಲ್ಲಿಂದ ಎದ್ಬಿಟ್ಟು ಒಂದು 4 ಕಾಯಿ ಸಿಕ್ಕಿವು, ಅವ್ನು ತಂದು ಹಾಕ್ದೆ. ಕಾಯಿ ತಂದು ಹಾಕ್ಬಿಟ್ಟು ಬಾಯಾರಿಕೆ ಆಗಿತ್ತು ಅಂತ ನೀರು ಕುಡಿದೆ. ಬಿಸಿಲಿಗೆ ನೀರು ಕುಡಿದ್ಬಿಟ್ಟು ನೋಡಿ ನೀರು ಕ್ಯಾನಲ್ಲಿ ಹಾಕ್ಬಿಟ್ಟು ಇವಾಗ ಬಂದೆ. 3000 years later. ನೋಡಿ ಆಗ್ಲೇ ಅದೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಸೀದಾ ಮಲಗಿದ್ದೆ. ಇವಾಗ 3 ಗಂಟೆ ಆಗಿದೆ, 3:15 ಆಗಿದೆ. ಅಲ್ಲೇ ಇವತ್ತು ನಿದ್ದೆ ಬಂದ್ಬಿಟ್ಟಿತ್ತು, ಫುಲ್ಲು ನೈಟ್ ನಿದ್ದೆ ಆಗಿರಲಿಲ್ಲ ನೀಟಾಗಿ. ನೆನ್ನೆ ಹಬ್ಬ ಇತ್ತು, ನಿದ್ದೆ ಮಾಡ್ಕೊಂಡು ಎದ್ಬಿಟ್ಟು ಬಂದೆ. ಅದು ಅಣ್ಣ ಫೋನ್ ಮಾಡಿತ್ತು, ಅದಕ್ಕೆ ಎದ್ಬಿಟ್ಟು ಬಂದ್ಬಿಟ್ಟು ಇವಾಗ ಮೋಟ್ರ್ ನೋಡಿ ಚೆಕ್ ಮಾಡ್ತಾ ಇದ್ದೀನಿ ಕರೆಂಟ್ ಬಂದಿದೆಯಾ ಅಂತ. ಕರೆಂಟ್ ಬಂದಿದೆ. ಇವಾಗ ಆಟೋ ಆನ್ ಮಾಡಿದೆ ನೋಡಿ. ಆಟೋ ಆನ್ ಮಾಡಿದ್ಮೇಲೆ ಇವಾಗ ಮೋಟ್ರ್ ಎತ್ಕೊಂತ ನೋಡಿ, ಆ ಸೌಂಡ್ ಗೊತ್ತಾಗುತ್ತೆ ನಿಮಗೆ. ಮೋಟ್ರ್ ಆಟೋ ಕಟ್ ಆಫ್ ಆಗಿ ಎತ್ಕೊಳೋದು, ಆ ಸೌಂಡ್ ಕೇಳಿಸ್ಕೊಳ್ಳಿ. ಆ ಸೌಂಡ್ ಆದಮೇಲೆ ಸೌಂಡ್ ಬಂತು ಮೋಟ್ರದ್ದು ಸ್ವಲ್ಪ. ನೋಡಿ ದೇವ್ರುಗಳೇ, ಸೌಂಡ್ ಬರ್ತಿದ್ದಂಗೆ ಮೋಟ್ರು ಕಟ್ ಆಫ್ ಆಗಿ ಎತ್ಕೊಂತಿದ್ದಂಗೆ ನೀರು ಬಂತು ನೋಡ್ರಿ. ನೀರು ಲೀಕ್ ಆಗ್ತಾ ಇದೆ. ಇಲ್ಲೇ ನೋಡಿ ಅಲ್ಲಿ ಕಾಣಿಸ್ತು ನೀರು ಲೀಕ್ ಆಗ್ತಿದೆ. ಇವಾಗ ನೀರು ಲೀಕ್ ಆಯ್ತಾಯಿತ್ತು. ಇವಾಗ ಬೆಳಗ್ಗೆ ಹೇಳಿದ್ನಲ್ಲ, ಅದೇ ಆ ಡ್ರಿಪ್ ಪೈಪ್ ಗಾಡಿ ಬರೋಕ್ಕೆಲ್ಲ ತೆಗ್ದಾಕಿದೆ ಅಂತ. ಇವಾಗ ಆ ಡ್ರಿಪ್ ಪೈಪ್ನೆಲ್ಲ ತೆಗೆದ್ಬಿಟ್ಟು ರೋಡಿಗೆ ಹಾಕೊಂಡು ಬನ್ನಿ. ಯಾಕೆಂದರೆ ಇಲ್ಲಿಗೂ ಮೋಟ್ರ್ ಸ್ಟಾರ್ಟ್ ಮಾಡಬೇಕು. ಆ ನೀರು ಬೆಳಗ್ಗೆ ಸರಿ ಮಾಡಿಸ್ಬಿಟ್ಟಿದ್ದು ಆ ಬೋರ್ ನೀರ ಸೀದಾ ಮಂತಕ್ಕೆ ತಗೊಂಡೋಗ್ಬೇಕು. ಮಂತಲ್ಲಿ ಅಡಿಕೆ ಗಿಡ ಎಲ್ಲ ಒಣಗ್ತವೆ, ಬಿಸಿಲು ಮಾತ್ರ ಹೆವಿ ಇದೆ. ಹಂಗಾಗಿ ಇಲ್ಲೇದು ಪೈಪ್ಗಳೆಲ್ಲ ಈ ಕಡೆ ಹಾಕ್ಬಿಟ್ಟು ಆ ಮೋಟ್ರ್ ನೀರು ಮನೆ ಹತ್ರ ಹೋಗ್ತಾ ಐತೆ. ಹಂಗಾಗಿ ಇವನ್ನೆಲ್ಲ ಇತ್ತಾಗ ಹಾಕೋಣ ಅಂತ ಇತ್ತಾಗ ಹಾಕ್ತಾ ಇದ್ದೀನಿ 1 by 1. ಇಲ್ಲಿಂದ ಒಂದು 30 ಇದಾವೆ, ಎಲ್ಲ ತೆಗ್ದಾಕಿರೋವು. 30ನೇ ಇವಾಗ ತೆಗ್ದು ಈ ಕಡೆಗೆ ಹಾಕಬೇಕು ರೋಡಿಗೆ. ಈ ಕಡೆ ಅಡಿಕೆ ಮರಕ್ಕೆ, ಇದೊಂದು ಅಡಿಕೆ ಮರಕ್ಕೋಸ್ಕರ ಈ ಪೈಪ್ಗಳನ್ನೆಲ್ಲ ಈ ಕಡೆ ಹಾಕ್ಬೇಕು ಎತ್ತಿ. ಇವಾಗ ಹಂಗಾಗಿ ಈ ಪೈಪ್ಗಳನ್ನೆಲ್ಲ ಎತ್ತಿ ಈ ಕಡೆ ಹಾಕ್ತಾ ಇದ್ದೀನಿ. ಈ ಪೈಪ್ಗಳನ್ನೆಲ್ಲ ಎತ್ತಾಕಿ ಮೇಲೆ ಇರೋನು ಎತ್ತಾಕ್ಬಿಟ್ಟು ಇವಾಗ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಮೇಲಿರೋನು ಎತ್ತಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ತೋಟದೊಳಗೆ ಗಿಡ ಹೆಂಗ್ ಬೆಳೆದಿದ್ದಾವೆ ಅಂತ. ನೀರು ಬಿಟ್ಟಿರೋದಕ್ಕೆ ಅಡಿಕೆ ಗಿಡದಲ್ಲಿ ಮಾತ್ರ ಏನಾಡಿ ಬೆಳೆದಿರೋದು, ತೆಂಗಿನ ಗಿಡದಲ್ಲಿ ಏನು ಬೆಳೆದಿಲ್ಲ ಅಷ್ಟೊಂದು ಗಿಡ. ಪೈಪ್ ಎತ್ತಾಕ್ತಾ ಅಣ್ಣ ಮೋಟ್ರ್ ಎತ್ತಿ ಬಿಟ್ಟಿದ್ದ. ಅಣ್ಣ ಫೋನ್ ಮಾಡ್ತು, ಏನಪ್ಪ ಮೋಟ್ರ್ ಓಡ್ತಾ ಅಂತ. ಹ್ಞೂ ಅಣ್ಣ ಓಡ್ತು, ಇವಾಗ ಬಂದು ನಾನು ಚೆಕ್ ಮಾಡಿದೆ ಅಂತ ಹೇಳಿದೆ. ಅಷ್ಟೊತ್ತಿಗೆ ಅಣ್ಣ ಡೀಸೆಲ್ ಹಾಕ್ಸ್ಕೋಬೇಕು, ಅಮೌಂಟ್ ಹಾಕಪ್ಪ ಅಂತು. ಸರಿ ಇರೋಣ ಹಾಕ್ತೀನಿ ಅಂತ ಇವನ್ನೆಲ್ಲ ಹಾಕ್ಬಿಟ್ಟಿದ್ದೀನಿ ನೋಡ್ರಿ. ಇವಾಗ ಇಲ್ಲಿ ಬಂದು ನೋಡಿದೆ ನೀರು ಹೋಗ್ತಾ ಇತ್ತು ಮಂತಕ್ಕೆ. ಸೊ ಬನ್ನಿ ಇವಾಗ ಮನೆ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡೋಣ. ಮನೆ ಹತ್ರ ಹೋಗಿ ಚೆಕ್ ಮಾಡಿದೆ, ಮನೆ ಹತ್ರ ನೀರೇ ಇರಲಿಲ್ಲ. ತಿರ್ಗಾ ಬಂದು ಮೋಟ್ರ್ ಆಫ್ ಮಾಡಿ ನೀರು ಇಲ್ಲಿಗೆ ಬಿಟ್ಬಿಟ್ಟು ಇಲ್ಲೇ ಮೋಟ್ರ್ ಆನ್ ಮಾಡಿದೆ. ಇಲ್ಲಿ ನೋಡ್ರಿ ನೀರು ಬಂತು. ನೀರು ಇವಾಗ ಇಲ್ಲಿ ನೋಡ್ರಿ ಇಲ್ಲೇ ಬಿಟ್ಬಿಟ್ಟು ಇಲ್ಲೇ ನೀರು ಬಿಟ್ಟೆ. ನೀರು ಜೋರಾಗೆ ಬರ್ತೈತೆ. ಸದ್ಯ ಮೋಟ್ರ್ ಓಡ್ತು. ಸೀದಾ ಇವಾಗ ಗೇಟ್ ವಾಲ್ ಆಫ್ ಮಾಡ್ಬಿಟ್ಟು ಸೀದಾ ಮಂತಕ್ಕೆ ಕಳಿಸ್ದೆ ನೀರನ್ನ. ಇಲ್ಲಿಂದ ಮಂತಕ್ಕೆ ಹೋತು.
ಆ ಅಣ್ಣಂಗೆ ಲೆಕ್ಕ ಹಾಕ್ಬಿಟ್ಟು ಅಮೌಂಟ್ ಹಾಕಿದೆ. 120 ಇಂಟು 27 ಇಂತಿಗೆ 2640 ಆಗುತ್ತೆ. ಬೆಳಗ್ಗೆ 100 ರೂಪಾಯಿ ಅಣ್ಣ ಹೋಗ್ಬೇಕಾದ್ರೆ ಕೊಟ್ಟಿದ್ದೆ. ಇವಾಗ 2500 ಫೋನ್ ಪೇ ಮಾಡಿದೆ. 2600 ಕೊಟ್ಟೆ. Tomorrow. ಇಲ್ಲಾಗಿ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಸೋಮವಾರ ನಮ್ಮ ಊರ್ ಪಕ್ಕ ಕೊಂಡಜ್ಜಿಲ್ ಜಾತ್ರೆ ಇತ್ತು. ಅದಕ್ಕೆ ನಾನು ನಮ್ಮ ಚಿಕ್ಕಪ್ಪ ಹೋಗ್ತಾ ಇದೀವಿ ಬೈಕಲ್ಲಿ. ಹೋಗ್ಬಿಟ್ಟು ಹಣ್ಕಾಯಿ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ನೋಡಿ, ಇದು ಕೊಂಡಜ್ಜಿ ಕೆರೆಯರಿ ಮೇಲೆ ಹೋಗ್ತಾ ಇದೀವಿ. ಇದೇ ದೇವಸ್ಥಾನ ಕೊಂಡಜ್ಜಿ ಅಮ್ಮಂದು. ಇಲ್ಲೇ ಜಾತ್ರೆ ನಡೆಯೋದು ವರ್ಷ. ಇಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಹಣ್ಕಾಯಿ ಮಾಡಿಸ್ಕೊಂಬಿಟ್ಟು ಬರೋಣ ಅಂತ. ನಾನು ನಮ್ಮ ಚಿಕ್ಕಪ್ಪ ಹೋಗ್ತಾ ಇದೀವಿ. ನೋಡ್ರಿ, ಇದೇ ದೇವಸ್ಥಾನಕ್ಕೆ ಬಂದು ಹಣ್ಕಾಯಿ ಮಾಡಿಸ್ಕೊಂಡ ಆಯಿತು. ಜನ ಸೇರಿದ್ರು ಆಗ್ಲೇ. ಇಲ್ಲಿ ಬಿಸಿಲಿತ್ತಲ್ಲ, ಹಂಗಾಗಿ ಕಬ್ಬಿನಾಲ್ ಕುಡಿಯೋಣ ಅಂತ ಬಂದು ಕಬ್ಬಿನಾಲ್ ಕುಡ್ಕೊಂಬಿಟ್ಟು ಸೀದಾ ಕಡಲೆಪುರಿ ತಗೊಂಬಿಟ್ಟು ಜಾತ್ರೆ ಅಂದ್ಮೇಲೆ ಕಡಲೆಪುರಿ ತಗೋದು. ಕಡಲೆಪುರಿ ತಗೊಂಬಿಟ್ಟು ಸೀದಾ ಊರಿಗೆ ಹೊರಟು ಮುಂದಿನ ಲೆವೆಲ್ ಸಿಗೋಣ.